ಓಕೆ, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಖುದ್ದು KN ರಾಜಣ್ಣ ಅವರು ಇವತ್ತು ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಉನ್ನತ ತನಿಖೆ ಆಗಬೇಕು ಅಂತ. ಅದರಲ್ಲೂ ಕೂಡ ಒಬ್ಬಿಬ್ಬರಲ್ಲ 48 ಮಂದಿಯನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ KN ರಾಜಣ್ಣ ಅವರ ಪುತ್ರ ಹಾಗೆ MLC ಅವರು ಆಗಿರ್ತಕ್ಕಂಥ ರಾಜೇಂದ್ರ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ನಿಮ್ಮ ತಂದೆಯವರು ಕೂಡ ಇವತ್ತು ಸದನದಲ್ಲೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಬ್ಬಿಬ್ಬರಲ್ಲ 48 ಮಂದಿಯನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ. 48 ಜನ ನಮ್ಮ ರಾಜ್ಯದಲ್ಲ, ಇಡೀ ರಾಷ್ಟ್ರದಲ್ಲಿ ಆಗಿದೆ ಅಂತ ಮಾತನ್ನು ಮೊನ್ನೆ ಸಚಿವರು ಹೇಳಿರುವಂಥದ್ದು. ತನಿಖೆ ಆಗಲಿ. ಈಗ ನಮ್ಮ ರಾಜ್ಯದಲ್ಲಿ ಏನು ಈಗ ಮಾತು ಆಗ್ತಾ ಇದೆ ಮಾತನ್ನು ಮೊನ್ನೆ ಸಚಿವರು ಹೇಳಿದ್ದಾರೆ. ಇವತ್ತು ಸದನದಲ್ಲೂ ಮಾತಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಮೊನ್ನೆ ಗೃಹ ಸಚಿವರನ್ನ ಕೇಳ್ಕೊಂಡಿರುವಂಥದ್ದು. ತನಿಖೆ ಆಗಲಿ, ಇದರಿಂದ ಯಾರಿದ್ದಾರೆ ಅಂತ ನಮಗೂ ರಾಜ್ಯ ಜನಕ್ಕೆ ಗೊತ್ತಾಗಬೇಕಲ್ಲ. ಇದು ಬರೀ ರಾಜಣ್ಣವರು ಅಥವಾ ನಾನು ಅಂತ ಹೇಳೋಕ್ಕಲ್ಲ. ಹಿಂದೆ ಯಾರ ಮೇಲೆಲ್ಲ ಆಗಿದೆ ಅದು ತಪ್ಪದು. ಅದನ್ನು ಇಡೀ ರಾಜ್ಯ ಖಂಡಿಸಿದೆ, ಮತ್ತೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಖಂಡಿಸಿದ್ದಾರೆ. ಮುಂದಕ್ಕೂ ಈ ರೀತಿ ಆಗಬಾರ್ದು. ತಮ್ಮ ವಿರುದ್ಧನೂ ಕೂಡ ಈ ರೀತಿ ಹನಿ ಟ್ರ್ಯಾಪ್ ಷಡ್ಯಂತ್ರ ಆಗಿದೆ ಅಂತ ಆಗ್ತಾ ಇದೆ, ನಡೀತಾ ಇದೆ. ಯಾವಾಗ ಮಾಡಿದ್ರು ಸರ್? ಯಾವ ರೀತಿ ಯಾರ್ಯಾರು ಬಂದಿದ್ರು ಅಂತ? ಯಾರು ಬಂದಿಲ್ಲ, ಬಟ್ ಫೋನ್ ಕಾಲ್ಗಳು ಜಾಸ್ತಿ ಇದೆ ಅಷ್ಟೇ. ಫೋನ್ ಕಾಲ್ ಆದ್ರೆ ಇದು ಒಂದು ವ್ಯವಸ್ಥಿತವಾಗಿ ಒಂದು ಟೀಮ್ ಮಾಡ್ತಿರೋದಾ ಅನ್ಸುತ್ತೆ. ವ್ಯವಸ್ಥಿತವಾಗಿ ಒಂದು ಟೀಮ್ ಯಾವುದೋ ಇದೆ, ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಸರ್, ನಿಮ್ಮನ್ನೇ ಯಾಕೆ ಸರ್ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಈ ರೀತಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಲುಕಿಸೋದಕ್ಕೆ? ನೋಡಿ, ರಾಜಣ್ಣವರು ಇವತ್ತು ನೇರ ನುಡಿ ಅಂತ ಇರುವಂಥದ್ದು. ಏನೇ ಇದ್ರೂ ಸತ್ಯ ಮುಂದೆನೇ ಹೇಳ್ತಾರೆ. ಅದು ಸ್ವಲ್ಪ ಜನಕ್ಕೆ ಆಗುತ್ತೆ, ಸ್ವಲ್ಪ ಜನಕ್ಕೆ ಆಗಲ್ಲ. ಸೊ ಅದರಿಂದ ಇದರಲ್ಲಿ ಹಿಂದೆ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ. ಅದೇ ಆಗಬಾರ್ದು. ಇದು ನಾನು ಹೈಕಮಾಂಡ್ಗೆ ಗಮನಕ್ಕೆ ತರ್ತೀನಿ. ಇದು ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಾನು ಇದನ್ನ ಹೈಕಮಾಂಡ್ಗೆ ಗಮನಕ್ಕೆ ತರ್ತೀನಿ. ಅಂದ್ರೆ ಸರ್, ಈಗ ಹನಿ ಟ್ರ್ಯಾಪ್ ಮಾಡಿದಂಥವ್ರು ವಿಡಿಯೋ ಕಾಲ್ ಅಂತೆಲ್ಲ ಹೇಳಿದ್ರಿ. ನಿಮ್ಮ ಪಾರ್ಟಿಯವರೇ ಮಾಡಿದಾರಾ ಅಥವಾ ಬೇರೆ ಪಕ್ಷದವರ ಅಥವಾ ನಿಮಗೆ ಪರಿಚಯನೇ ಇಲ್ವಾ? ಅವರು ಪರಿಚಯ ಇದ್ದಾರಾ? ಹೇಗೆ? ಯಾವ ಪಾರ್ಟಿ ಅಂತ ಗೊತ್ತಾಗಲ್ಲ. ಓಕೆ, ಅದು ಫೋನ್ಸ್ ಬರ್ತವೆ, ಸೊ ಇಗ್ನೋರ್ ಮಾಡ್ತೀವಿ. ಸೊ ಅದು ಅವ್ರಿಗೂ ಒಂದೊಂದೂವರೆ ತಿಂಗಳಿಂದ ಕ್ವಾರ್ಟರ್ಸ್ಗೆನೋ ಹೋಗಿ ಯಾರೋ ಬಂದಿದ್ದಾರೆ ಅಂತ ಮಾತು. ಬೆಳಗ್ಗೆ ಮಾಮೂಲು ಪಬ್ಲಿಕ್ ಬರ್ತಾರಲ್ಲ, ಸೊ ಪಬ್ಲಿಕ್ ಬಂದಂಥ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದಾರಂತೆ. ಸೊ ಅದು ಸಕ್ಸಸ್ ಆಗಿಲ್ಲ. ಸೊ ಅದರಿಂದ ಸ್ವಲ್ಪ ಅದು ಈಗ ಏನೋ ಮಾಡಲೇಬೇಕು, ಸಿಗಾಕ್ಸ್ಬೇಕು ಅಂತ ನಡೀತಾ ಇರೋಂಥದ್ದು. ಸರ್, ಯಾವಾಗ ಸರ್ ಅವರು ಈ ರೀತಿ ಸಂಪರ್ಕ ಮಾಡಿ ಹಿಡಿದಿದ್ದು ನಿಮ್ಮನ್ನ? ನನಗೆ ಬರ್ತಾನೆ ಇದೆ ಅಂತ ಹೇಳಿದ್ನಲ್ಲ, ನನಗೆ ಇವತ್ತಕ್ಕೂ ಬರ್ತಿದೆ. ಅವ್ರಿಗೆ ಕಳೆದ ಒಂದೂವರೆ ತಿಂಗಳಿಂದ ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಹೋಗಿದ್ದು ಅಂತ ಮಾಹಿತಿ ಇರುವಂಥದ್ದು. ನೀವು ಹೇಳಿದ್ರೆ ಸರ್, ರಾಜಣ್ಣ ಅವರು ನೇರ ನುಡಿ ಅಂತ, ಯಾವುದಕ್ಕೂ ಕೂಡ ಅವರು ಇಂಜರಿ ಎಲ್ಲ ನೇರವಾಗಿ ಏನಿದ್ರು ಅದನ್ನ ಹೇಳ್ತಾರೆ. ಆ ಒಂದು ರೀತಿಯ ಒಂದು ರಾಜಕಾರಣನೇ ಅವ್ರಿಗೆ ಈ ರೀತಿ ಮುಳುವಾಗ್ತಿದೆಯಾ ಅಂತ? ಇರಬಹುದು. ನೇರ ನುಡಿ ಮಾತಾಡೋದು ಅಂತ ಭಾಳ ತಪ್ಪು ಅನ್ಸುತ್ತೆ. ಈಗ ನೋಡೋಣ, ತನಿಖೆ ಆಗಲಿ, ಏನು ಬರುತ್ತೆ ಬರಲಿ. ಅಲ್ಲ ಸರ್, ಪ್ರಮುಖವಾಗಿ ರಾಜಣ್ಣ ಅವರು ಯಾಕೆ ರಾಜಣ್ಣ ಅವರನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಅಂತ? ರಾಜಣ್ಣ ಅವರು ಇವತ್ತು ಹಿಂದುಳಿದ ನಾಯಕ ರಾಜ್ಯದಲ್ಲಿ. ಅವರು ಸಿದ್ದರಾಮಯ್ಯವ್ರ ಜೊತೆ, ಯಾರ ಜೊತೆ ಅಂತ ಹೆಸರು ಅನ್ನೋದಕ್ಕಿಂತ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಬಟ್ ಇದು ಯಾವ ರೀತಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ತನಿಖೆ ಆಗಲಿ ಅಂತ ಅವ್ರು ಕೇಳ್ಕೊಂಡಿದ್ದು ತನಿಖೆ. ಸರ್, CM ಅವ್ರ ಗಮನಕ್ಕೆ ತಂದಿದ್ದೀರಾ ಸರ್ ನೀವು? ತರ್ತೀವಿ ಹೈಕಮಾಂಡ್ಗೆ ಏನಾದರೂ ಈ ಬಗ್ಗೆ ನೀವು ರಿಪೋರ್ಟ್ ಏನಾದರೂ ಕೊಡ್ತೀರಾ ಅಥವಾ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ? ಸೆಷನ್ ಆಗಲಿ, ಸೆಷನ್ ಆದಮೇಲೆ ಹೈಕಮಾಂಡ್ಗೂ ಮಾತಾಡ್ತೀವಿ. ನಿಮ್ಗೆ ಯಾರಾದರೂ ಅನುಮಾನ ಇದೆಯಾ ಸರ್ ರಾಜಕೀಯವಾಗಿ ಮುಗಿಸೋದಕ್ಕೆ ಅಂತ ಪ್ಲಾನ್ ಅಂತ ಹೇಳಿದ್ರಿ? ಹಾಗಾಗಿ ನಿಮ್ಮ ರಾಜಕೀಯ ವಿರೋಧಿಗಳೇನ? ಆಗಲ್ಲ, ರಾಜಕೀಯವಾಗೂ ಮುಗ್ಸೋಕ್ಕಾಗಲ್ಲ, ಏನು ಮುಗ್ಸೋಕ್ಕಾಗಲ್ಲ. ಬಟ್ ಹೆಸರು ಕೆಟ್ಟ ಹೆಸರು ತರಬೇಕು ಅಂತ ನಡೀತಾ ಇದೆ. ತರಲಿ ಅಷ್ಟೇ ಸರ್. ಯಾಕಂದ್ರೆ ಕೆಲವರು ತುಮಕೂರು ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಿರೋದನ್ನ ಮೊದಲಿಂದ ಕೂಡ ರಾಜಣ್ಣ ಅವರು ವಿರೋಧ ಮಾಡ್ತಿದ್ರು. ಅವ್ರ ಇಲಾಖೆಯಲ್ಲೂ ಕೂಡ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳ್ತಿದ್ರು. ಹಾಗಾಗಿ ನಿಮ್ಮ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳೇನಾದ್ರೂ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ? ಅದಕ್ಕೆ ಹೇಳಿದೆ, ಇದರಲ್ಲಿ ಸರ್ಕಾರ ಅಂತ ನಾನು ಹೇಳೋಕೆ ಹೋಗೋದಿಲ್ಲ. ಯಾರೇ ಮಾಡಲಿ ಅದು ತಪ್ಪು. ಸಚಿವರೇ ಮಾಡಿರ್ತಾರೋ ಅಥವಾ ಇನ್ನೊಬ್ರು ಮಾಡಿರ್ತಾರೆ ಅಂತ ಅದಲ್ಲ. ಈಗ ಯಾರೇ ಮಾಡಿದ್ರು ತಪ್ಪು. ತನಿಖೆ ಆಗಲಿ ಅಂತ ಕೇಳಿದರೆ ತನಿಖೆ ಆಗಲಿ. ಸರ್, ನೀವು ಯಾಕೆ ಸರ್ ಇಷ್ಟು ದಿನ ನೀವು ತಡ ಮಾಡಿದ್ದು ಯಾಕೆ ಸರ್? ಮೊದಲೇ ಈ ರೀತಿ ಒಂದು ಕಂಪ್ಲೇಂಟ್ ಅನ್ನ ಕೊಡೋದೇನಾದ್ರೂ ಮಾಡಬಹುದಾಗಿತ್ತು? ಕಾಲ್ಸ್ ನಿಮಗೂ ಬರ್ತಾವಪ್ಪ, ನಾರ್ಮಲ್ ಆಗಿ ಫೋನ್ಸ್ ಕಾಲ್ಸ್ ಬರ್ತಾವೆ. ಅದೇ ತರ ನೀವು ಇಗ್ನೋರ್ ಮಾಡಿದ್ರೆ ನಾವು ಮಾಡಿರ್ತೀವಿ. ಆದರೆ ಅದು ಯಾವಾಗ ಅದು ವಿಪರೀತ ಆಯಿತು ಅದನ್ನ ಮಾನ್ಯ ಸಚಿವರು ಇವತ್ತು ಮಾತಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಮಂತ್ರಿಗಳ ಹತ್ರ ಮಾತಾಡ್ತೀನಿ. ಅವ್ರೇನಾದ್ರು ಹಣಕ್ಕೆ ಏನಾದ್ರು ಡಿಮ್ಯಾಂಡ್ ಮಾಡಿದ್ರೆ ಸರ್ ಈ ರೀತಿ ಏನಾದ್ರು ಫೋನ್ ಕಾಲ್ಸ್ ಮಾಡಿ? ಹಣನೂ ಇಲ್ಲ, ಅವ್ರ ಹತ್ರನೇ ಇದ್ರೆ ಈಸ್ಕೊಂತೀನಿ ಅಷ್ಟೇ. ಸೊ ಇದು MLC ರಾಜೇಂದ್ರ ಅವರ ಮಾತು. ಕೆಲವರು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಕಳೆದ 5 ತಿಂಗಳಿಂದಲೂ ಕೂಡ ತಮ್ಮನ್ನ ಒಂದು ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ರಾಜಣ್ಣ ಅವ್ರಿಗೂ ಕೂಡ ಕಳೆದ 1.5-2 ತಿಂಗಳಿಂದ 2-3 ಬಾರಿ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ಸ್ಫೋಟಕ ವಿಚಾರವನ್ನ ಪವರ್ ಟಿವಿ ಮುಂದೆ ಬಿಚ್ಚಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.